ಎಲ್ಲಿ ಫ್ಲವರಿಂಗ್ ಚೆನ್ನಾಗಿದ್ರೆ ಅಲ್ಲಿ ನಾವು ಬಾಕ್ಸಸ್ ಗಳನ್ನ ಇಡ್ತೀವಿ. ಪ್ರಾಣಿ ಹುಳ ಸ್ಮೆಲ್ ಕ್ರಿಯೇಟ್ ಮಾಡಿರುತ್ತೆ. ಭೂಮಿ ಮೇಲೆ ಈ ಹುಳ ಇಲ್ಲ ಅಂದ್ರೆ ಜನಗಳು ಸತ್ತೋಗ್ತಾರೆ. ಫೀಮೇಲ್ ಇದನ್ನೇ ರಾಣಿ ಹುಳ ಅಂತಾರೆ. ಕಚ್ಬಿಟ್ರೆ ಅದು ಉಳಿಯಲ್ವಂತೆ, ಸತ್ತೋಗುತ್ತಂತೆ. ಅದು ಎಷ್ಟು ನಿಜ ಅಂತ. ಧನ್ವಿನ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಕನ್ನಡಿಗ. ಏನಪ್ಪ ಇವನು ಬಾಟ್ಲ್ ಹಿಡ್ಕೊಂಡಿದ್ದಾನೆ ಅನ್ಕೊಂಡಿದ್ರೆ ಆಶ್ಚರ್ಯ ಪಡಬೇಡಿ. ಬಾಟ್ಲು ಬೇರೆ ಥರದ್ದಲ್ಲ, ಇದು ಜೇನುತುಪ್ಪದ ಒಂದು ಬಾಟಲು. ನಾವು ಇವಾಗ ವೈದಿಕ ಹಾವೇರಿ ಅನ್ನೋ ಒಂದು ಜೇನು ಸಾಕಾಣಿಕಾ ಕೇಂದ್ರದಲ್ಲಿದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ರಾಜೇಶ್ ಅವರು. ಬನ್ನಿ, ಅವ್ರಿಗೆ ಸ್ವಾಗತ ಮಾಡೋಣ. ಓಕೆ, ಬನ್ನಿ. ನಮ್ಮ ಜೊತೆ ಇವತ್ತು ಚಿನ್ನ ಅವರು ಇದ್ದಾರೆ. ವೆಲ್ಕಮ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಯಾವ ತರ ಜೇನು ಸಾಗಾಣಿಕೆ ಮಾಡ್ತಾರೆ ಅಂತ. ನೋಡಿ ಸರ್, ಬಾಕ್ಸ್ಗೆ ಒಳಗಡೆ ಹೋಗಕ್ಕೆ ಆಚೆ ಬರೋಕೆ ಎಂಟ್ರಿ ಗೇಟ್ ಇರುತ್ತೆ ಇಲ್ಲಿ. ಓಕೆ, ಹೌದು. ಬೀಸ್ ಎಲ್ಲ ಇಲ್ಲೇ ಹೋಗಿ ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ಆಚೆ ಬಂದ್ಬಿಟ್ಟು ಮತ್ತೆ ಈವ್ನಿಂಗ್ ಒಳಗಡೆ ಹೋಗ್ಬಿಡುತ್ತೆ. ಓಕೆ, ತೋರಿಸ್ಬೋದಾ ಯಾವ ತರ ಇದೆ ಅಂತ? ತೋರಿಸ್ತೀನಿ. ಒಂದು ಬಾಕ್ಸ್ಗೆ ಒಂದು ಕ್ವೀನ್ ಬಿ ಇರುತ್ತೆ. ಓಕೆ, ಆ ಕ್ವೀನ್ ಬಿ ಒಂದ್ ದಿವಸಕ್ಕೆ 3000 ಎಗ್ಸ್ ಲೇ ಮಾಡುತ್ತೆ. 3000 ಎಗ್ಸ್, 1500 ಇಂದ 3000 ತಗೋಬೋದಾ? ಮುಟ್ಬೋದಾ? ನೋಡಿ ಸರ್, ಇದು ಯಾವ ಜಾತಿದು ಜೇನು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಇದು ಬಂದ್ಬಿಟ್ಟು ಅಫಿಸ್ ಮೆಲಿಫೆರಾ ಅಂತ. ಅಫಿಸ್ ಮೆಲಿಫೆರಾ, ಯುರೋಪಿಯನ್ ಬೀಡ್. ಓಕೆ. ಇದು ಒಂದು ಬಾಕ್ಸ್ಗೆ ಒಂದು 50,000 to 60,000 ಬೀಸ್ ಇರುತ್ತೆ. ಓಕೆ, ಒಂದು ಬಾಕ್ಸ್. ಇದು ಎಷ್ಟು ಮಂತ್ ತಗೊಳುತ್ತೆ ಅಂತ, ಎಷ್ಟು ಟೈಮ್ ತಗೊಳುತ್ತೆ? ಸರ್, ಇವಾಗ ಫ್ಲವರಿಂಗ್ ಚೆನ್ನಾಗಿದ್ರೆ ಇಲ್ಲಿ 45 ಡೇಸ್ಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, ಇಲ್ಲ ಅಂದ್ರೆ 2 months ಆಗುತ್ತೆ ಸರ್, 60 ಡೇಸ್ ಆಗುತ್ತೆ. ಓಕೆ. ಇದು ಬಾಕ್ಸ್ ಇದೆಯಲ್ಲ, ಒಂದೇ ಕಡೆ ಇರ್ಬೋದಾ ಇಲ್ಲ ಸಪ್ರೇಟ್ ಏನಾದರೂ ಇದು ಮಾಡ್ತಾ ಇರ್ತಾರೆ? ಇವಾಗ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಇರುತ್ತೆ ಸರ್. ಇವಾಗ ಎಲ್ಲಿ ಫ್ಲವರಿಂಗ್ ಚೆನ್ನಾಗಿದ್ರೆ ಅಲ್ಲಿ ನಾವು ಬಾಕ್ಸಸ್ ಗಳನ್ನ ಇಡ್ತೀವಿ. ಅವಾಗ ಹನಿ. ಓಕೆ, ಏನಿಲ್ಲ. ಈಗ ನಾರ್ಮಲ್ ಆಗಿ ಗಿಡಗಳಲ್ಲಾದ್ರೆ ಈ ತರ ಏನಾದ್ರು ಟಚ್ ಮಾಡಿದ್ರೆ ಹೋಗ್ಬಿಡ್ತವೆ, ಅವು ಇರಲ್ಲ, ಕುತ್ಕೊಳ್ಳಲ್ಲ. ಸೊ ಇದು ಹೆಂಗೆ ಅಂತ? ಇದೇನು ತೊಂದ್ರೆ ಇಲ್ವಾ ಈ ತರ ತೆಗೆದು ನೋಡಿದ್ರೆ? ಇವಾಗ ನಾವು ಎಲ್ಲರಿಗೂ ತೋರಿಸ್ತೀವಲ್ಲ, ಹಂಗೆ ಫ್ರೆಂಡ್ಲಿ ಆಗಿರ್ತವೆ. ಆ ತರ ಏನಿಲ್ಲ. ಓ, ಸೂಪರ್. ಚಿನ್ನ ಅವ್ರೆ, ನಮ್ಗೆ ಏನಾದ್ರು ಜೇನ್ ತೋರಿಸ್ಬೋದಾ? ಇಲ್ಲಿ ಜೇನೇ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ. ಇದು ನಾವು ಒಂದ್ ವಾರಕ್ಕೆ ಮುಂಚೆನೆ ತೆಗ್ದ್ಬಿಟ್ಟಿದೀವಿ. ಓಕೆ, ಇವಾಗ ಮತ್ತೆ ಪ್ರಾಸೆಸಿಂಗ್ ಮಾಡ್ತಾ ಇದೆ. ಓಕೆ ಓಕೆ. ಗೊತ್ತಿಲ್ಲ ಅಲ್ವಾ ನೀವು ಬರೋದು? ಒಂದ್ ವಾರಕ್ಕೆ ಮುಂಚೆನೆ ತೆಗ್ದ್ಬಿಟ್ಟಿದ್ದೀವಲ್ಲ. ಬಟ್ ಇಲ್ಲಿ ಕಾಣಿಸ್ತಾ ಇರೋದು ಸ್ವಲ್ಪ ಅದು ಜೇನೇನಾ ಹಿಂಗೆ ಅಂತ? ಜೇನೆ ಸರ್. ಇದು ಇಲ್ಲಿದೆ ಎಗ್ ಸರ್. ಓಕೆ, ಒಂದು ಕ್ವೀನ್ ಇರುತ್ತೆ. ಇದು ಒಂದ್ ದಿವಸಕ್ಕೆ 1500 ಇಂದ 3000 ಗೆ ಲೆಗ್ಸ್ ಲೇ ಮಾಡುತ್ತೆ. ಓಕೆ ಓಕೆ. ಇಲ್ಲಿ ಐತಲ್ಲ, ಗೊತ್ತಾಯ್ತು. ಓಕೆ, ಇದು ಮೋಸ್ಟ್ಲಿ ತುಪ್ಪ ಅನ್ಸುತ್ತಲ್ಲ ಇದು? ಓಕೆ, ಅದು ಸರಿಯಾಗಿ ಕಾಣಿಸಲ್ಲ ಮೋಸ್ಟ್ಲಿ, ಇನ್ನ ಸ್ಟಾರ್ಟಿಂಗ್ ಅನ್ಸುತ್ತೆ. ಓಕೆ, ಈಗ ಮತ್ತೆ ತುಪ್ಪ ಬೇಕು ಅಂದ್ರೆ ಇದು ಎಷ್ಟು ಟೈಮ್ ಬೇಕಾಗುತ್ತೆ? ಇನ್ನು 45 ಡೇಸ್ ಆಗುತ್ತೆ. 45 ಡೇಸ್ ಆದ್ಮೇಲೆ ಇದು ಫುಲ್ ಅಪ್ ಆಗಿರುತ್ತೆ. ಸೀಸನ್ ಇಲ್ಲ ಅಲ್ಲ? ಓಕೆ, 45 ಡೇಸ್ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ. ಮತ್ತೆ ಇನ್ನೊಂದು, ಈ ಕೆಲವರು ಹೇಳ್ತಾರೆ ಅಮಾವಾಸ್ಯೆಗೆ ತುಪ್ಪ ಕುಡಿದು ಬಿಡುತ್ತೆ, ಹುಣ್ಣಿಮೆಗೆ ಏನೋ ಪೂಜೆ ಮಾಡುತ್ತೆ, ಅದು ಕುಡಿಯಲ್ಲ, ಹಂಗೆ ಹಿಂಗೆ ಅಂತ ಇದೆ. ಏನಿಲ್ಲ ಸರ್. ಈಗ ಅಮಾವಾಸ್ಯೆ ಟೈಮಲ್ಲಿ ಬಂದ್ರು ನನ್ಗೆ ಜೇನ್ ತೋರಿಸ್ತೀರಾ ನೀವು? ತೋರಿಸ್ತೀನಿ ಸರ್. ಓಕೆ, ಬಟ್ ಇದು ವೈಲ್ಡ್ ಅಲ್ಲಿ ಆತರ ಇದೆ? ಅಲ್ಲಿನೂ ಏನಿರಲ್ಲ ಆತರ. ಬಟ್ ಅದು ಸಿಗ್ಲಿಲ್ಲ ಅಂದ್ರೆ ಆತರ ಒಂದು ರೀಸನ್ ಹೇಳ್ತಾರೆ ಅಷ್ಟೇ. ಗೊತ್ತಾಯ್ತಾ? ನನಗೂ ಇವತ್ತೇ ಗೊತ್ತಾಗಿದ್ದು. ನಾನು ಇಷ್ಟು ದಿವಸ ಅದೇ ಅಮಾವಾಸ್ಯೆಗೆ ಇರಲ್ಲ ಅಂತ ಅನ್ಕೊಂತ ಇದ್ದೆ, ಹುಣ್ಣಿಮೆಗೆ. ಬಟ್ ಆತರ ಏನು ಇರಲ್ವಂತೆ, ಎಲ್ಲ ಒಟ್ಟಿಗೆ. ಓಕೆ, ಈಗ ವೈಲ್ಡ್ ಹನಿಗೆ ಮತ್ ನಿಮ್ಮ ಹನಿಗೆ ಏನು ವ್ಯತ್ಯಾಸ ಅಂತ? ಈಗ ವೈಲ್ಡ್ ಹನಿಗೆ ಇವಾಗ ಎಲ್ಲ ಗಿಡದಿಂದ ತಗೊಂಡ್ ಬಂದ್ಬಿಟ್ಟು ಹನಿ ಬರುತ್ತೆ. ನಾವು ಏನಂದ್ರೆ ಇಲ್ಲಿ ಇವಾಗ ನಮ್ಗೆ ಲಿಚ್ಚಿ ಫ್ಲವರ್ ಇಂದಾನೆ ಬೇಕಂದ್ರೆ ನಾವು ಈ ಲಿಚ್ಚಿ ಗಿಡದಲ್ಲಿ ಇಟ್ಬಿಟ್ಟು ಬಾಕ್ಸ್ನ ಆ ಫ್ಲವರ್ ಇಂದ ಮಾತ್ರನೇ ನಾವು ಹನಿನ. ಅದೇ ಫ್ಲೇವರ್ ಇದಾಗುತ್ತೆ? ಅದು ಫ್ಲೇವರ್ ಇಲ್ಲ, ಅದು ಫ್ಲವರಿಂಗ್ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಹತ್ರ 4 ವೆರೈಟೀಸ್ ಇದೆ ಹನಿ. 4 ವೆರೈಟೀಸ್ ಇಲ್ಲಿ ಸಿಗಲ್ಲ. ಒಂದೊಂದು ನಮ್ಗೆ ಟೋಟಲ್ 8 ಫಾರ್ಮ್ಸ್ ಇದೆ ಇಂಡಿಯಾದಲ್ಲಿ. ಒಂದೊಂದ್ ಕಡೆಯಿಂದ ಒಂದೊಂದು ಹನಿ ಬರುತ್ತೆ. ಇವಾಗ UP ಅಲ್ಲಿ ನಮ್ಗೆ ಲಿಚ್ಚಿ ಫ್ಲವರ್ ಇಂದ ಹನಿ ಕಲೆಕ್ಟ್ ಆಗುತ್ತೆ. ಅಲ್ಲಿ ಜಾಸ್ತಿ ಗಿಡ ಇರೋದು ಲಿಚ್ಚಿ ಫ್ಲವರ್ದೇ ಇದೆ, ಫ್ರೂಟ್ ಇದೆ. ಇವಾಗ ನಮ್ಗೆ ಅಲ್ಲಿಂದಾನೇ ಬರುತ್ತೆ. ಇವಾಗ ಇಲ್ಲಿಂದ ಬರ್ಬೇಕಂದ್ರೆ ಯೂಕಲಿಪ್ಟಸ್ ಅಂತ ನೀಲಗಿರಿ ಇದೆಲ್ಲ, ಆ ಗಿಡದಿಂದ ಬರುತ್ತೆ ನಮ್ಗೆ. ಈ ಕಡೆ ಎಲ್ಲ ಇರೋದು ಜಾಸ್ತಿ ನೀಲಗಿರಿ. ಮತ್ತೆ ಮಿಕ್ಸಪ್ ಏನು ಇರಲ್ಲ? ಮಿಕ್ಸಪ್ ಏನಿರಲ್ಲ ಸರ್. ಓಕೆ, ನನ್ಗೆ ಇನ್ನೊಂದು ಡೌಟ್, ತೆಗಿಬೋದಾ ಇದನ್ನ? ಈಗ ಇದೆಲ್ಲ ನೀವು ಸಾಕಿರೋದೇನಾ ಹೆಂಗೆ ಅಂತ ಹುಳ?
ನಾವು ಸಾಕಿರೋದೇ ಸರ್ ಇದೆಲ್ಲ. ಅಂದ್ರೆ ಎಲ್ಲಿ ಸಿಗುತ್ತೆ ನಿಮ್ಗೆ ಇದು ಹುಳ ಅಂತ? ಈ ಹುಳ ನಾವು ಯುರೋಪಿಯನ್ ಬ್ರೀಡ್ ಸರ್ ಇದು. ಓಕೆ, ನಾವು ಅಲ್ಲಿಂದ ತಗೊಂಡು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದ್ರೆ. ಓಕೆ ಸರ್, ಈ ಚಿನ್ನವ್ರೆ ಇದು ಯಾವ ಜಾತಿದ್ದು ಜೇನು ಅಂತ? ಇದು ಬಂದ್ಬಿಟ್ಟು ಅಬಿಸ್ ಮೆಲಿಫೇರಾ ಅಂತ ಯುರೋಪಿಯನ್ ಬ್ರೀಡ್. ಎಲ್ಲಿ ಸಿಗುತ್ತೆ ಈ ಹುಳ ನಿಮ್ಗೆಲ್ಲ ಅಂತ? ನಾವು ಇವು ಬಂದ್ಬಿಟ್ಟು ಡೊಮೆಸ್ಟಿಕ್ ಬೀಸು. ನಾವು ಒಂದು ರಾಣಿ ಅದೇ ಕ್ವೀನ್ ಬೀನ ತಗೊಂಡ್ ಬಂದ್ಬಿಟ್ಟು ಇಕ್ತೀವಿ. ಓಕೆ, ಅದು ಹಂಗೆ ಒಂದ್ ದಿವಸಕ್ಕೆ 2000-3000 ಎಕ್ಸ್ ಲೇ ಮಾಡುತ್ತೆ. ಹಂಗೆ ಅದು ಪ್ರಾಸೆಸ್ ಮಾಡ್ಕೊಂಡು ಅವಾಗ ನಾವು ಇನ್ನೊಂದು ಬಾಕ್ಸ್ಗೆ ನಾವು ಸಪ್ರೇಟ್ ಮಾಡ್ತೀವಿ. ಒಂದೇ ದಿವಸದಲ್ಲಿ 2000 ಇಡುತ್ತಾ ಮೊಟ್ಟೆ? ಒಂದೇ ದಿವಸಲ್ಲಿ ಇಲ್ಲ, ಒಂದು 1500 ಅದೇ ಟೋಟಲ್ ನೀವು ಅಂದಾಜ್ ಮೇಲೆ ಹೇಳ್ತಾ ಇದ್ದೀರಾ. ಓಕೆ ಓಕೆ, ಸೂಪರ್. ಮತ್ತೆ ಈ ವೈಲ್ಡ್ಸ್ ಎಲ್ಲ ಬರುತ್ತವಲ್ಲ ಜೇನುಳ ಬೇರೆ ಬರ್ತವೆ. ಸೊ ಆ ತರ ಬಂದಾಗ ಇದು ಗೊತ್ತಾಗುತ್ತಾ ಹೆಂಗೆ ನಿಮ್ಗೆ ಅಂತ? ಗೊತ್ತಾಗತ್ತೆ ಸರ್, ಬಟ್ ಏನಂದ್ರೆ ಅವಾಗ ಬೇರೆ ಬೀಸ್ ವೈಲ್ಡ್ ಬೀಸ್ ಹಂಗ್ ಬಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಒಂದು ಕ್ವೀನ್ ಇರೋದು, ಆ ರಾಣಿ ಹುಳ ಒಂದ್ ಬಾಕ್ಸ್ಗೆ ಒಂದ್ ಸ್ಮೆಲ್ ಮಾತ್ರನೇ ಸ್ಮೆಲ್ ಕ್ರಿಯೇಟ್ ಮಾಡುತ್ತೆ. ಓಕೆ ಓಕೆ, ಆ ಸ್ಮೆಲ್ ಕ್ರಿಯೇಟ್ ಮಾಡುತ್ತೆ. ಬೇರೆ ಬೀಸ್ ಈ ಒಳಗಡೆ ಬಂದ್ರೆ ಇದೆಲ್ಲ ಅಟ್ಯಾಕ್ ಮಾಡುತ್ತೆ, ಸಾಯಿಸ್ಬಿಡುತ್ತೆ. ಓಕೆ, ಇದನ್ನ ಇಟ್ಬಿಡ್ಬೋದಾ? ಚಿನ್ನವ್ರೆ, ನೀವು ಈ ಕ್ಷೇತ್ರನ ಏನಕ್ಕೆ, ಜೇನು ಸಾಕಾಣಿಕೆನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇವಾಗ ನಮ್ ಬ್ರದರ್ಸ್ 3 ಜನ ಇದ್ದಾರೆ. ಓಕೆ, ಅವ್ರು ಅಗ್ರಿಕಲ್ಚರ್ BSc ಮಾಡಿದ್ದಾರೆ ಸರ್. ಓಕೆ, ಅವರು ನೇಚರ್ಗೆ ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ಬಂದ್ಬಿಟ್ಟು ಇವಾಗ ಈ ತರ ಜೇನುಹುಳನ ಸಾಕ್ಬಿಟ್ಟು ಹನಿನ ಎಕ್ಸ್ಟ್ರಾಕ್ಟ್ ಮಾಡೋದು ಎಲ್ಲರಿಗೆ ಇದು ಮಾಡಿದ್ದಾರೆ. ನನಗೆ ಅರ್ಥ ಆಗಿಲ್ಲ, ಇದು ಜೇನು ಸಾಕಾಣಿಕೆಯಿಂದ ನೇಚರ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಯಾವ ತರ ಇದಾಗುತ್ತೆ ಅಂತ? ಭೂಮಿ ಮೇಲೆ ಈ ಹುಳ ಇಲ್ಲ ಅಂದ್ರೆ ಜನಗಳು ಸತ್ತೋಗ್ತಾರೆ. 2 months ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರೆ. ಏನೋ ಜೇನುಳ ಇಲ್ಲ ಅಂದ್ರೆ 2 months ಅಲ್ಲಿ ಎಲ್ಲ ಜನ ಸತ್ತೋಗ್ತಾರ? ಹೌದು. ಹೆಂಗಂದ್ರೆ ಇವಾಗ ಫ್ರೂಟ್ ಬರಲ್ಲ, ಫ್ಲವರಿಂಗ್ ಬರಲ್ಲ, ಪಾಲಿನೇಷನ್ ಬರಲ್ಲ. ಓಕೆ, ಅಂದ್ರೆ ಇದರಿಂದಾನೇ ಸ್ವಲ್ಪ ಉತ್ಪತ್ತಿ ಆಗ್ತವೆ ಹಣ್ಣು, ಇನ್ನೊಂದು ಮತ್ತೊಂದು. ಇದರಿಂದಾನೇ ಲಾಸ್ಟ್ ಅಲ್ಲಿ ಫುಡ್ ಇಲ್ಲ ಅಂತ ಇವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಹುಳ ಇಲ್ಲ ಅಂದ್ರೆ ಫುಡ್ ಇರಲ್ಲ ಜನಕ್ಕೆ. ಓಕೆ, ಸೂಪರ್. ಚಿನ್ನವ್ರೆ, ನಿಮ್ಗೆ ಈ ಬಾಕ್ಸ್ಗಳೆಲ್ಲ ಎಲ್ಲಿ ಸಿಗ್ತವೆ, ಎಲ್ಲಿಂದ ತರ್ತೀರಾ ಅಂತ? ನಾವು ನಾಬಾರ್ಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡ್ ಬರ್ತೀವಿ ಸರ್. ಓಕೆ, ಎಷ್ಟು ತಗೊಂಡ್ಬಂದಿದ್ದೀರಾ ಟೋಟಲ್ ಆಗಿ, ಎಷ್ಟು ಬ್ರಾಂಚಸ್ಗೆ ಅಂತ? ನಾವು ಸ್ಟಾರ್ಟಿಂಗ್ ನಾವು 200 ಹಂಗೆ ತಗೊಂಡ್ ಬಂದಿದ್ದೀವಿ ಬಾಕ್ಸ್. ಓಕೆ, ಒಂದು ಸ್ಟಾಲ್ಗೆ, ಒಂದು ಬ್ರಾಂಚ್ಗೆ. ಓಕೆ, ಮತ್ತೆ ಇವಾಗ ನಮ್ ಟೋಟಲ್ 8 ಫಾರ್ಮ್ಸ್ ಇದೆ. ಚಿಕ್ಕದಾದ್ರೆ ನೋಡ್ಕೊಂತೀವಿ, ಸ್ವಲ್ಪ ತಗೊಂಡ್ ಬರ್ತೀವಿ, 200-150 ಹಂಗೆ. ಓಕೆ, ಇನ್ನೂ ದೊಡ್ಡ ಪ್ಲೇಸ್ ಇದ್ರೆ 300-400 ಆದ್ರೂ ಸಾಕು. ಮತ್ತೆ ನಿಮ್ಗೆ ಈ ಟ್ರೈನಿಂಗ್ ಏನಾದ್ರು ಇರುತ್ತಾ, ಯಾವ ತರ ಅಂತ ಹಿಂಗೆ ಸಾಕ್ಬೇಕು ಅಂದ್ರೆ? ಇದು ಇವಾಗ ನೋಡಿ, ಮಾಮೂಲಿ ಜನಕ್ಕೆ ನಮ್ಗೇನು ಐಡಿಯಾ ಇರಲ್ಲ, ಏನೋ ಬಾಕ್ಸ್ಗಳು ಇದು ಎಲ್ಲಿಂದ ಬರ್ತವೆ ಏನು ಅಂತ ಅರ್ಥ ಆಗಲ್ಲ. ಇದು ಟ್ರೈನಿಂಗ್ ಏನಾದ್ರು ಇರುತ್ತಾ, ಯಾವ ತರ ಪ್ರೋಸೆಸ್ ಇದ್ರ ಬಗ್ಗೆ? ಟ್ರೈನಿಂಗ್ ಇರುತ್ತೆ ಸರ್. ಇದೇನಂದ್ರೆ ಇವಾಗ 1 ವಾರಕ್ಕೆ 2 times ಆದ್ರೂ ಬಾಕ್ಸ್ ಕ್ಲೀನ್ ಮಾಡ್ಬೇಕು, ಎಲ್ಲ ತೆಗ್ದ್ಬಿಟ್ಟು. ಓಕೆ, ರಾಣಿ ಹುಳ ಇದೆಯಾ ಇಲ್ವಾ ಅಂತ ನೋಡ್ಬೇಕು, ಚೆಕ್ ಮಾಡ್ಕೋಬೇಕು. ಆ ಹುಳ ಇಲ್ಲ ಅಂದ್ರೆ ಇವಾಗ ಈ ಬೀಸ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಚೆಕ್ ಮಾಡ್ಬೇಕು. ಮೇಜರ್ ಆಗಿ ಇರೋದೆಲ್ಲ ಗಂಡು ಜಾತಿನೇ ನೋಡುಗಳು. ಹುಳ ಎಲ್ಲ ಫುಲ್ಲು ಜೇನು ಹುಳ ಎಲ್ಲ ಅದ್ರಲ್ಲಿ ಎಷ್ಟಿರ್ತವೆ ಅಂದಿದ್ದು ಹುಳ? ಒಂದು 50,000-60,000 ಇರುತ್ತೆ. ಅಷ್ಟು ಹುಳುಗಳಲ್ಲಿ ಹೆಣ್ಣು ಎಷ್ಟಿರುತ್ತೆ? ಮೇಲು ಇರುತ್ತೆ. ಓಕೆ, ಮಿಕ್ಕಿದೆಲ್ಲ ಅಲ್ಲ, ಫೀಮೇಲ್ ಎಷ್ಟಿರುತ್ತೆ ಅಂತ? ಫೀಮೇಲ್ ಒಂದೇ ಇರುತ್ತೆ. ರಾಣಿ ಹುಳ ಅಂತ. ಅದೇ ಮೈನ್ ಎಲ್ಲಾನು. ಜೇನ್ ಕಟ್ಟಕ್ಕೆ ರಾಣಿ ಇದ್ರೆ ಮಾತ್ರನೇ ಸಾಧ್ಯ ಜೇನು ಬರೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅದು ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಿದೆ ಅಂದ್ರೆ ಇವನು ಹಿಂದ್ಗಡೆನೆ ಹೋಗುತ್ತೆ. ಓಕೆ ಓಕೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ತಾ ಇರ್ತೀರಾ? ಹೌದು. ಓಕೆ, ಸೂಪರ್. ಸರ್, ಚಿನ್ನವ್ರೆ, ಇದು ಮತ್ತೆ ಈ ಹೇಳ್ತಾ ಇದ್ರು ಮೇಲು ಮತ್ತೆ ಫಿಮೇಲ್ ಅಂತ. ಫಿಮೇಲ್ ಒಂದೇ ಹುಳ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಫಿಮೇಲು ಮತ್ತೆ ಮೇಲ್ನ ಅಂತ? ಯಾವ ತರ ಕಂಡು ಹಿಡಿತೀರಾ, ತೋರಿಸ್ಬೋದಾ? ತೋರಿಸ್ತೀನಿ ಸರ್, ನೋಡಿ ಸರ್. ಇದು ಸರ್ ಫಿಮೇಲ್. ಇದನ್ನೇ ರಾಣಿ ಹುಳ ಅಂತಾರೆ. ಓಕೆ, ಸೂಪರ್. ಗೊತ್ತಾಯ್ತು. ಅದೇ ಡಿಫ್ರೆಂಟ್ ಆಗೈತೆ, ಈಸಿಯಾಗಿ ಗುರ್ತು ಸಿಗ್ಬೋದು. ನನ್ನ ಹೆಂಗಪ್ಪ ಕಂಡು ಹಿಡಿತಾರೆ ಅನ್ಕೊಂತ ಇದ್ದೆ ಇಷ್ಟು ದಿವಸ. ಇದೆಲ್ಲ ಅಡ್ಡ ಬಂತು. ಏನು ಕಚ್ಚಲ್ವಾ? ತುಂಬ ಫ್ರೆಂಡ್ಲಿ ಆಗಿದ್ದಾವೆ ಅನ್ಸುತ್ತೆ. ಓಕೆ, ಒಂದೇ ಇರುತ್ತೆ? ಒಂದು ಬಾಕ್ಸ್ಗೆ ಒಂದು ಮಾತ್ರನೇ ಇರುತ್ತೆ ಸರ್ ರಾಣಿ ಹುಳ. ಓಕೆ, ಸೂಪರ್.
ಬಿಡಿ ಬಿಡಿ ಬಿಡಿ. ಮತ್ತೆ ನಾನು ಇಷ್ಟೊಂದು ಧೈರ್ಯ ಮಾಡ್ತಾ ಇರ್ಲಿಲ್ಲ, ನೀವು ಆರಾಮಾಗಿ ಬಿಟ್ಕೊಳ್ತಾ ಇದ್ರ ಬೆರಳಲ್ಲೇ, ಸೊ ಅದೇನು ಮಾಡಲ್ವಾ ಅಂತ. ಸರ್ ಅದು ಏನು ಮಾಡಲ್ಲ ಸರ್, ಅದು ರಿಯಾಕ್ಟ್ ಆದ್ರೆ ಮಾತ್ರನೇ ಕಚ್ಚುತ್ತೆ, ಓಕೆ. ಇಲ್ಲಾಂದ್ರೆ ಏನು ಅನ್ನಲ್ಲ, ಫ್ರೆಂಡ್ಲಿ ಆಗಿ ಇರುತ್ತೆ. ನಾವು ಏನಾದ್ರೂ ಅದು ಬಂದ ತಕ್ಷಣ ಇಲ್ಲಿ ಕುತ್ಕೊಂಡ್ರು ಹಂಗೆ ಇರ್ಬೇಕು, ಏನ್ ಅನ್ನಲ್ಲ. ಅದಕ್ಕೆ ನಾವು ತೊಂದರೆ ಕೊಡಕ್ ಹೋದ್ರೆ ತೊಂದರೆ ಕೊಟ್ಬಿಟ್ಟು ಹಿಂಗಂದ್ರೆ ಅದು ಕಚ್ಚುತ್ತೆ ಸರ್. ಓಕೆ. ಮತ್ತೆ ಇನ್ನೊಂದು ಕೇಳ್ಪಟ್ಟಿದೀವಿ ನಾವು, ಅದು ಎಷ್ಟು ನಿಜಾನ ಎಷ್ಟು ಸುಳ್ಳು ಅಂತ ನನಗೂ ಈಗಲೂ ಕ್ಲಾರಿಟಿ ಇಲ್ಲ. ಒಂದು ಜೇನುಹುಳ ಇವಾಗ ನಮ್ಗೆ ಕಚ್ಬಿಟ್ರೆ ಅದು ಉಳಿಯಲ್ವಂತೆ, ಸತ್ತೋಗುತ್ತಂತೆ, ಅದು ಎಷ್ಟು ನಿಜ ಅಂತ? ಸತ್ತೋಗುತ್ತೆ ಸರ್. ಅದು ಯಾವ ತರ, ಏನಕ್ಕೆ ಅಂತ? ಸರ್ ಅದರಲ್ಲಿ ಇರೋ ಎಲ್ಲ ಪಾಯ್ಸನ್ ಎಲ್ಲ ಬಿಟ್ಬಿಡತ್ತೆ, ಎಲ್ಲ ಮುಳ್ಳ ಎಲ್ಲ ಬಿಟ್ಬಿಡತ್ತೆ, ಅವಾಗ ಅದು ಸತ್ತೋಗ್ಬಿಡತ್ತೆ, ಅದಕ್ಕೆ ಪ್ರಾಣ ಅವಾಗೆ ಹೋಗ್ಬಿಡತ್ತೆ ಸರ್. ಓಕೆ. ಮತ್ತೆ ಈ ಜೇನುಹುಳುಗಳು ಅಂದ್ರೆ ಕಚ್ಚಿದ್ರೆ ಓಕೆ ಅದು ಸತ್ತೋಗ್ತವೆ, ಅದು ಓಕೆ, ಈ ಕ್ಲಾರಿಟಿ ಕೊಟ್ರೆ. ಬಟ್ ಮಾಮೂಲಿ ರೆಗ್ಯುಲರ್ ಆಗಿ ಏನು ತೊಂದರೆ ಇಲ್ಲ, ಆರೋಗ್ಯವಾಗಿರುವಂತದ್ದು ಜೇನುಹುಳುಗಳಿಗೆ ಎಷ್ಟು ಆಯುಷು ಅಂತ? ಸರ್ ಅದಕ್ಕೆ ಅನ್ಫಾರ್ಟೆಡ್ ಬೀಸ್ಗೆ, ಇವಾಗ ಡ್ರೋನ್ ಬೀಸ್ಗೆ ಅದು 45 days to 2 monthsಗೆ ಅಷ್ಟೇ ಇರುತ್ತೆ ಆಯ್ಸೋದಕ್ಕೆ. ಇವಾಗ ಫೀಮೇಲ್ ಇದೆಯಲ್ಲ ಅದು ರಾಣಿ ಒಳಗೆ, ಅದಕ್ಕೆ ಮಾತ್ರ ಒಂದು 5 to 6 years ಮಾತ್ರನೇ ಲೈಫ್ ಇರುತ್ತೆ. ಓಕೆ. ರಾಣಿ ಒಳಗೆ ಆಯುಷ್ ಜಾಸ್ತಿ ಹಾಗಾದ್ರೆ 5 to 6 years. ಸೂಪರ್. ಓಕೆ. ಚಿನ್ನವ್ರೆ, ಮತ್ತೆ ಇದು ಜೇನ್ದು ಫ್ರಾಂಚೈಸಿ ಎಲ್ಲ ಸುಮಾರು ಜನಕ್ಕೆ ಸಾಕಾಣಿಕೆ ಮಾಡ್ಬೇಕಂತ ಆಸೆ ಇರುತ್ತೆ, ಅಂತ ರೈತರಿಗೆ ಏನಾದ್ರು ನೀವು ಫ್ರಾಂಚೈಸಿ ಕೊಡ್ತೀರಾ ಹೇಗೆ ಅಂತ? ಸರ್ ಕೆಲವರು ಬಂದ್ಬಿಟ್ಟು ಒಂದು 40 boxes ಇಂದ ನಮ್ಮ ಹತ್ರ ತಗೊಂಡೋಗಿದ್ದಾರೆ. ಓಕೆ. ಆಲ್ರೆಡಿ ಕೊಡ್ತಾ ಇದ್ದೀರಾ ನೀವು ಹಂಗಂತ? ಕೊಡ್ತಾ ಇದೀವಿ. ಓಕೆ. ಮೊನ್ನೆ ಒಂದು 40 boxes ಏನೋ ತಗೊಂಡೋದ್ರು ನಮ್ಮ ಹತ್ರ. ಓಕೆ. ಮತ್ತೆ ಜನರಿಗೆ ಯಾವ ತರ ಉಪಯೋಗ ಆಗುತ್ತೆ ಅಂತ ಈ ಜೇನು ಸಾಕಾಣಿಕೆ ಅಂದ್ರೆ ಬರೀ ತುಪ್ಪ ಇದ್ ಮಾಡ್ಕೊಂಡು ಲಾಸ್ ಏನಾಗಲ್ವಾ ಅಂತ? ಲಾಸ್ ಏನಿಲ್ಲ ಸರ್, ಅವ್ರಿಗೆ ಇನ್ನೂ ಕ್ರಾಪ್ ಚೆನ್ನಾಗಿ ಬರುತ್ತೆ. ಅವರು ಇರ್ತಾರಲ್ಲ ಓಕೆ ಓಕೆ. ಅವ್ರ ಕ್ರಾಪ್ ಚೆನ್ನಾಗಿ ಬರುತ್ತೆ, ಇನ್ನು ಯಾವ ತರ 2% ಇನ್ನೂ ಜಾಸ್ತಿನೇ ಬರುತ್ತೆ. ಅದೇ ಹೆಂಗೆ ಅಂತ? ಅದೇ ಸರ್, ಇವಾಗ ಹನಿ ಅಲ್ಲಿ ಬಿಡ್ತೀವಲ್ಲ, ಹನಿ ಎಕ್ಸ್ಟ್ರಾಕ್ಟ್ ಮಾಡೋದು, ಪಾಲಿನೇಷನ್ ಚೆನ್ನಾಗಿರುತ್ತೆ ಅವಾಗ. ಓಕೆ. ಅದೇ ನೀವು ಹೇಳ್ದಂಗೆ ಹಣ್ಣು ಜಾಸ್ತಿ ಇದಾಗುತ್ತೆ, ಹಣ್ಣು ಜಾಸ್ತಿ ಬರುತ್ತೆ. ಓಕೆ ಸರ್. ಫ್ಲವರಿಂಗು. ಓಕೆ ಓಕೆ. ನೋಡಿದ್ರಲ್ಲ, ಫ್ರಾಂಚೈಸಿನೂ ಸಿಗುತ್ತೆ, ಕೆಳಗಡೆ ಸ್ಲೈಡ್ ಆಗ್ತಾ ಇರುತ್ತೆ, ನಂಬರ್ ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ಸಲ್ಲೆಲ್ಲ ಹಾಕಿರ್ತೀವಿ ನಂಬರ್ನ. ನೀವು ಇದು ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಇಂಟ್ರೆಸ್ಟ್ ಇರೋರು, ಫ್ರಾಂಚೈಸಿ ಸಾಗಾಣಿಕೆ ಇಂಟ್ರೆಸ್ಟ್ ಇರೋರನ್ನ ಇದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಚಿನ್ನವ್ರೆ, ಮತ್ತೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡಿದ್ವಿ, ಮುಖ್ಯವಾಗಿ ಜೇನುಹುಳ ಇದೆಯಲ್ಲ, ಆಹಾರಕ್ಕೆ ಎಷ್ಟು ದೂರ ಹೋಗುತ್ತೆ ಅಂತ? ಸರ್ ಒಂದ್ ದಿವಸಕ್ಕೆ 3 to 4 kilometers ಟ್ರಾವೆಲ್ ಮಾಡುತ್ತೆ. 3 to 4 kilometers ಒಂದು ಬೀಸ್ 3 to 4 kilometers ಟ್ರಾವೆಲ್ ಮಾಡುತ್ತೆ. ಮತ್ತೆ ಅದೇ ಜಾಗ ಅಂತ ಹೆಂಗ್ ಗ್ರಹಿಸುತ್ತೆ ಅಂತ ಅದಕ್ಕೆ? ಸರ್ ನಾವ್ ಹೇಳಿದ್ವಲ್ಲ ಸರ್, ಇದಕ್ಕೆ ಮುಂಚೆ ಒಂದು ರಾಣಿ ಹುಳ ಸ್ಮೆಲ್ ಕ್ರಿಯೇಟ್ ಮಾಡಿರುತ್ತೆ. ಓಕೆ ಓಕೆ ಓಕೆ. ಎಲ್ಲಿದ್ರೆ ಅಲ್ಲೇ ಬರುತ್ತೆ, ಆ ಸ್ಮೆಲ್ಗೆನೆ ಬರುತ್ತೆ. ಮತ್ತೆ ಮುಖ್ಯವಾಗಿ ಈ ಜೇನು ಸಾಕಾಣಿಕೆ ಮಾಡಲು ವಾತಾವರಣ ಯಾವ ತರ ಇರಬೇಕು ಅಂತ, ಇಂಥದೇ ಜಾಗ ಇರಬೇಕು ಆ ತರ ಏನಾದ್ರು ಇದೆಯಾ ಅಂತ? ಸರ್ ಇವಾಗ ಒಂದು 3 conditions ಇದೆ. ಓಕೆ. ಒಂದು ಮನೆಯಲ್ಲಿ ಒಂದು ಬಾಕ್ಸ್ ಇಟ್ಬೇಕಂದ್ರೂ, ಇಲ್ಲಾಂದ್ರೆ ಈ ತರ ಫಾರ್ಮಿಂಗ್ ಮಾಡ್ಬೇಕಂದ್ರೂ ಒಂದು 3 conditions ಇದೆ. ಓಕೆ. ಮೇನ್ ಆಗಿ ಏನಂದ್ರೆ ಒಂದು 1/2 kilometer ವಾಟರ್ ಇರಬೇಕು, ನ್ಯಾಚುರಲ್ ವಾಟರ್ ಇರಬೇಕು. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ಫ್ಲವರಿಂಗ್ ತುಂಬಾ ಇರಬೇಕು, ಜಾಸ್ತಿ ಇರಬೇಕು. ಥರ್ಡ್ ಒನ್ ಬಂದ್ಬಿಟ್ಟು ಇವಾಗ ಕೆಮಿಕಲ್ ಆ ಥರ ಏನು ಯೂಸ್ ಮಾಡಬಾರ್ದು. ಈ 1/2 kilometer ಈ ಥರ ಇಲ್ಲಲ್ಲಿ ಕೆಮಿಕಲ್ಸ್, ಗಿಡಗಳಿಗೆ ಎಲ್ಲ ಕೆಮಿಕಲ್ ಅದರಿಂದ ಸಾಯ್ತವೆ. ಹೌದು ಸರ್, ಎಲ್ಲ ಸತ್ತೋಗುತ್ತೆ ಓಕೆ. ಆಲ್ಮೋಸ್ಟ್ ಅಲ್ಲಿ ಏನು ಕಷ್ಟ ಏನಿಲ್ಲ, ಫಾರ್ಮಿಂಗ್ ಮಾಡ್ಬೋದು ಆರಾಮಾಗಿ, ಟ್ರೈನಿಂಗ್ ತಗೋಬಿಟ್ರೆ ಮಾಡ್ಬೋದು ಸರ್. ಸ್ವಲ್ಪ ಟ್ರೈನಿಂಗ್ ತಗೊಂಡ್ರೆ ಮಾಡ್ಬೋದು. ಓಕೆ.